ನಮ್ಮ ಮನೆಯಲ್ಲಿ ಫುಲ್ ಸಂಗೀತದ್ದೇ ವಾತಾವರಣ ಇದ್ದರೂ ಕೂಡ ಸಣ್ಣ ಇರುವಾಗ ನಾನು ಅಷ್ಟೇನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆವಾಗ ನನಗದೊಂದು ಸ್ವಲ್ಪ ರಗಳೆನೂ ಅನಿಸ್ತಿತ್ತು. ಹಾಗೆ ನನ್ನ ಬಾಲ್ಯದ ದಿನದಲ್ಲಿ ನನಗೆ ತಂದೆ ಒಟ್ಟಿಗೆ ನಾನು ಒಡನಾಡಿದ್ದು ಕಡಿಮೆನೇ ಅಂತೇಳಿ ಹೇಳ್ಬೋದು. ತಂದೆಯವರು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ರೆ ನಾವು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಯಾಕೆ ಹೇಳಿದರೆ ಶಬ್ದ ಆದರೆ ಇನ್ನೂ ಎಚ್ಚರಾಗಿ ಬೈತಾರೆ. ಅದಕ್ಕೆ ತುದಿ ಕಾಲಲ್ಲಿ ಹೀಗೆ ಹೋಗೋದಾದರೂ ಹೀಗೆ ಮಾಡಿ ಹೋಗೋದು. ಅಷ್ಟು ಒಂಥರ ಬೈದು ವಾತಾವರಣ ಇತ್ತು ಆವಾಗ. ನನ್ನ ಅಣ್ಣ ತಮ್ಮಂದ್ರ ಇದ್ದಾರಲ್ಲ, ನಮಗೆ ಅಂದರೆ ಬೊಪ್ಪ ಹೋಗಿದ್ದಾನೆ ಹೇಳುವ ಆ ಭಾವನೆಯನ್ನು ಬರಲಿಕ್ಕೆ ಕೊಡಲಿಲ್ಲ. ಅಣ್ಣಂದರು ತಮ್ಮಂದರು ಕಷ್ಟದಲ್ಲಿ ಬೆಳೆದಿದ್ದೇವೆ, ತಂದೆಯವರ ಹೆದರಿಕೆಯಲ್ಲಿ ಬೆಳೆದಿದ್ದೇವೆ, ಅದೆಲ್ಲ ಹೌದು. ಆದರೆ ನಮ್ಮ ಈ ಮಕ್ಕಳ ಒಳಗಿನ ಒಗ್ಗಟ್ಟು ಅದು ಸಾಧ್ಯನೇ ಇಲ್ಲ. ಅದು ಅಷ್ಟು ಖುಷಿ ಇದೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕಲಬಾ ಗೋವಿಂದ ಹೆಗಡೆಯವರ ಶತಮಾನೋತ್ಸವದ ಈ ಮಹಾಸರಣಿಯಲ್ಲಿ ಅವರ ಒಟ್ಟು ಮಕ್ಕಳಲ್ಲಿ 6ನೆಯ ಮಗಳು ಶಾರದಾ, ಅವಳು ಈಗ ನನ್ನ ಈ ಸರಣಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಏನು ಅಂತಂದರೆ, ನಾನು ಕಂಡಂಥ ತಂದೆ ಅಥವಾ ತಂದೆ ನನ್ನ ದೃಷ್ಟಿಯಲ್ಲಿ ಮತ್ತು ಕಲಬಾ ಗೋವಿಂದ ಹೆಗಡೆಯವರ ಈ 5 ಮಕ್ಕಳು ಇಲ್ಲಿವರೆಗೇನು ಮಾತಾಡಿದರು, ಅದರ ನಂತರದ ಬೆಳವಣಿಗೆಯಲ್ಲಿ ಕಲಬಾ ಗೋವಿಂದ ಹೆಗಡೆಯವರ ಆ ತಂದೆಯಾಗಿ ಶಾರದಾ ನೋಡಿದಂಥ ಒಂದು ದೃಷ್ಟಿ ಮತ್ತು ಅವಳ ಬದುಕಿನ ಸೃಷ್ಟಿಗೆ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ, ಪೂರಕ ಆಗಿದೆ, ಪ್ರೇರಕ ಆಗಿದೆ, ಇವೆಲ್ಲವನ್ನು ಇಟ್ಕೊಂಡು ಮಾತಾಡೋಣ ಅಂತ ಇವತ್ತು ಶಾರದನ ಎದುರು ಕೂತಿದ್ದೇನೆ ನಾನು. ನಮಸ್ತೆ. ನಮಸ್ತೆ. ನೀವೀಗ ಪುತ್ತೂರಲ್ಲಿರೋದಾ? ಪುತ್ತೂರಲ್ಲಿರೋದು. ಹಾಂ. ಸೊ ನಿಮ್ಮ ಸಣ್ಣ ಪರಿಚಯ ನನಗೆ ಹೇಳಿ. ನಾನು ಅದೇ ಗೋವಿಂದ ಹೆಗಡೆ ಮತ್ತು ಗಣಪಿ ಹೆಗಡೆ ಇವರಿಗೆ ನಾನು 6ನೇ ಮಗಳು. ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದು ಪುತ್ತೂರು. ಹಾಗಾಗಿ ನನಗೆ 37 ವರ್ಷದಿಂದ ಪುತ್ತೂರಲ್ಲಿ ಇದ್ದೇನೆ. 2 ಮಕ್ಕಳು? ಹಾಂ, 2 ಮಕ್ಕಳಿದ್ದಾರೆ, ಹುಡುಗರು. 2 ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ನನ್ನ ಹಸ್ಬೆಂಡು KMF ಅಲ್ಲಿ ಡೈರೆಕ್ಟರ್ ಆಗಿದ್ದರು, ರಿಟೈರ್ಡ್ ಆಯಿತು, 2 ವರ್ಷ ಆಯಿತು ರಿಟೈರ್ಡ್ ಆಗಿ. ಸೊ ನೀವು ಸಂಗೀತ ಎಷ್ಟರ ಮಟ್ಟಿಗೆ ನಿಮ್ಮ ಬದುಕಿನಲ್ಲಿ ಈಗ ಹಾಸೋಕ್ಕಾಗಿದೆ ಅಂತ? ಹಾಂ, ಸಂಗೀತ ನಾನೊಂದು ಅದು ಫಸ್ಟ್ ನಾನೇನಷ್ಟು ಸೀರಿಯಸ್ ಆಗಿ ಹಾಗೆ ತೊಗೊಂಡಿರಲಿಲ್ಲ. ನಮ್ಮ ಮನೆಯಲ್ಲಿ ಫುಲ್ ಸಂಗೀತದ್ದೇ ವಾತಾವರಣ ಇದ್ದರೂ ಕೂಡ ಸಣ್ಣ ಇರುವಾಗ ನಾನು ಅಷ್ಟೇನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆವಾಗ ನನಗದೊಂದು ಸ್ವಲ್ಪ ರಗಳೆನೂ ಅನಿಸ್ತಿತ್ತು. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಅದೇ ವಾತಾವರಣ, ಯಾವಾಗಲೂ ಅದು. ಮತ್ತು ನಮಗೆ ಜಾಸ್ತಿ ಕೇಳಿದ್ದು ಯಮನ್ ರಾಗ ಅಂತ, ನಿರೇಗಮ ದನಿಸ ಸಾನಿದಪ್ಪ ಮಗರಿಸ, ಅದೇ ಕೇಳ್ತಾ ಇತ್ತು. ಹಾಗಾಗಿ ನಮಗೆ ಅದು ಕೇಳಿ ಕೇಳಿ ಆವಾಗ ಅದ್ರದ್ದು ವ್ಯಾಲ್ಯೂವೇ ಗೊತ್ತಿರಲಿಲ್ಲ. ಆ ಥರ ಆಯಿತು ನನಗೆ. ಹಾಗಾಗಿ ನಾನು ಸಣ್ಣಿರುವಾಗ ಹೆಚ್ಚು ಕೇಳಿಲ್ಲ. ನಾನಂದರೆ ಈ ಗುರುಗಳ ಮುಖೇನ ಅಂತೇಳಿ ಕಲೀಲಿಲ್ಲ ಆವಾಗ. ಆದರೆ ಕೇಳಿ ಕೇಳಿ ನಮಗೆ ಅದು ಅಲಂಕಾರ ಸ್ವರಜ್ಞಾನ ಅಲ್ಲ, ನಮಗೆ ಅದು ಯಾರು ಹೇಳ್ಕೊಡ್ಬೇಕಂತಳಿಲ್ಲ, ಯಾವಾಗಲೂ ಕಿವಿ ಮೇಲೆ ಬೀಳ್ತಾ ಇರುವಂಥದ್ದು ಅದು. ಹಾಗಾಗಿ ಗುರುಗಳು ಈಗ ತಂದೆಯವರು ಇದು ಮಾಡಿದರೂ ಸಹ ನನಗೆ ಹೇಳ್ಕೊಟ್ಟಿದ್ದು ಸ್ವಲ್ಪ ಕಡಿಮೆನೇ. ಮತ್ತು ಆವಾಗ ನಾನು ಸ್ವಲ್ಪ ದೊಡ್ಡವಾಗ ಅಕ್ಕಂದ್ರಿಗಿಬ್ಬರಿಗೂ, ನಾನು 5ನೇ ಕ್ಲಾಸಲ್ಲಿ ಇರುವಾಗ ಅಕ್ಕಂದರದ್ದು 2 ಮದುವೆ ಆಯಿತು. ನಾಗವಣಕ್ಕ, ಹೌದು. ಆಮೇಲೆ ಅಣ್ಣ ಸಹ ಹೊರಗಡೆ ಹೋದರು. ಹಾಗಾಗಿ ಆವಾಗ ನನಗೆ ಕಲಿಯುವ ಇದು ಸ್ವಲ್ಪ ಕಡಿಮೆ ಆಯಿತು, ಅವಕಾಶ ಸ್ವಲ್ಪ ಕಡಿಮೆ ಆಯಿತು. ಮತ್ತು ತಂದೆಯವರು ಆವಾಗ ಸ್ವಲ್ಪ ಬ್ಯುಸಿನೂ ಇದ್ದರು. ಅವರ ವ್ಯವಹಾರ ಹೇಳ್ಕೊಂಡು, ಎಲೆ ವ್ಯಾಪಾರ, ಹೌದು, ಇದು ಹೇಳ್ಕೊಂಡಲ್ಲ. ಮತ್ತು ಇದು ತೋಟದಲ್ಲಿ ತುಂಬ ಕೆಲಸವರೆಲ್ಲ ಅವರ ಒಟ್ಟಿಗೆ ಇರೋದು. ಹಾಗೆ ನನ್ನ ಬಾಲ್ಯದ ದಿನದಲ್ಲಿ ನನಗೆ ತಂದೆ ಒಟ್ಟಿಗೆ ನಾನು ಒಡನಾಡಿದ್ದು ಕಡಿಮೆನೇ ಅಂತೇಳಿ ಹೇಳ್ಬೋದು. ಮತ್ತು ಇನ್ನೊಂದಂದರೆ ನಾನು ಆವಾಗ ಸ್ವಲ್ಪ ಸಾಫ್ಟ್ ನೇಚರ್ ಇದ್ದೆ. ಹಾಗಾಗಿ ತಂದೆಗೆ ನಾನಂದರೆ ಪ್ರೀತಿನೇ. ಹಾಗಂತೇಳಿ ಅವ್ರದ್ದು ಏನು ಪ್ರೀತಿ ಅಂದರೆ ಏನು ಎತ್ತಿ ಮುದ್ದಾಡಿಸೋದು ಹಾಗೆ ಏನಿಲ್ಲ.
ಆದರೆ ನನ್ನ ಮೇಲೆ ಒಂದು ಇದಿತ್ತು, ವಿಶೇಷವಾದಂಥ ಇದಿತ್ತು. ಕಲಬಾಗ್ ಕುಟುಂಬದ ಒಟ್ಟು ವಾತಾವರಣ ಹೇಗಿತ್ತು ನೀವು ಹುಟ್ಟಿ ಬೆಳೆಯುವಾಗ? ಹೇಗಿತ್ತು ಅಂದರೆ ಸರ್, ನನ್ನ ತಂದೆಯವರಿಗೆ ಕೋಪ ಜಾಸ್ತಿ. ಈಗ ಆಲ್ರೆಡಿ ಎಲ್ಲ ಹೇಳಿ, ಹೌದು ಹೌದು, ಕೋಪ ಜಾಸ್ತಿ. ಹಾಗಾಗಿ ನಾವೊಂದು ಹೀಗೆ ಮನಸ್ಸು ಬಿಚ್ಚಿ ಮಾತಾಡೋದು, ಜೋರಾಗಿ ನಗೆಯಾಡೋದು, ಇದು ಮಾಡೋದು ಆ ಥರದ್ದೆಲ್ಲ ಇಲ್ಲ. ಈಗ ತಂದೆಯವರು ಮಧ್ಯಾಹ್ನ ಊಟ ಮಾಡಿ ಮಲಗಿದರೆ ನಾವು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಯಾಕೆ ಹೇಳಿದರೆ ಶಬ್ದ ಆದರೆ ಇನ್ನೂ ಎಚ್ಚರಾಗಿ ಬೈತಾರೆ. ಅದಕ್ಕೆ ತುದೀ ಕಾಲಲ್ಲಿ ಹೀಗೆ ಹೋಗೋದಾದರೂ ಹೀಗೆ ಮಾಡಿ ಹೋಗೋದು. ಅಷ್ಟು ಒಂಥರ ಬೈದ ವಾತಾವರಣ ಇತ್ತು ಆವಾಗ, ಬೈದ ವಾತಾವರಣವೇ. ಆಮೇಲೆ ನಾವು ಎಲ್ಲಿಯಾದರೂ ಒಳಗಡೆ ಎಲ್ಲರೂ ಒಳಗೆ ಕೂತ್ಕೊಂಡು ಪಟ್ಟಂಗ ಮಾಡೋದೇ ಜಾಸ್ತಿ. ಹೊರಗಡೆ ಈ ಜಗಳಿಗೆ ಬಂದು ಹೊರಗಡೆ ಬಂದು ಇದು ಮಾಡಿ ತುಂಬಾ ಕಡಿಮೆ. ಆದರೆ ನಮ್ಮದೆಲ್ಲ ಮದುವೆ ಆದಮೇಲೆ ನನ್ನ ತಂದೆಯವರು ತುಂಬ ಅಂದರೆ ತುಂಬ ಸಾಫ್ಟ್ ಆದರು ಆವಾಗ. ಏಜ್ ಇದು ಆಗಿರ್ಬೋದು, ಅಥವಾ ನಾವು ಬರೋದು ಅಪರೂಪ, ಹಾಗಾಗಿ ದೂರ ಇರೋದು ಇರ್ಬೋದು. ಹೌದು. ಆವಾಗೆಲ್ಲ ಬಂದ್ರಂತೂ ಆವಾಗ ತುಂಬ ಅಂದರೆ ತುಂಬ ಇದು ಮಾಡ್ಕೊಳ್ಳೋರು ಅವರದ್ದು. ಮತ್ತು ಈ ಅಳಿಯಂದ್ರೆಲ್ಲ ಬರುವಾಗೆಲ್ಲ ಅವರದ್ದೆಲ್ಲ ಅತಿಥಿ ಸತ್ಕಾರ ಹೇಳಿದ್ರಲ್ಲ, ಅದಂತೂ ಅದೆಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಚೆನ್ನಾಗಿ ಮಾಡಿ. ಮತ್ತು ಈಗ ಮಕ್ಕಳ ಮನೆಗೆ ಹೋಗುವಾಗೆಲ್ಲ ಈಗ ನಮ್ಮಲ್ಲಿ ಎಲ್ಲ ಚೌತಿ ಎಲ್ಲ ತುಂಬ ಗೌಜಿ ಎಲ್ಲ ತುಂಬ ಇದರಲ್ಲಿ ಆಡಂಬರದಲ್ಲಿ ಮಾಡ್ತಾರೆ. ಹೌದು, 5 ದಿವಸ ಎಲ್ಲ ಇತ್ತು. ಅದಾದಮೇಲೆ ಚೌತಿ ಹಬ್ಬ ಆದಮೇಲೆ ಇವರು ಎಲ್ಲ ಮಕ್ಕಳ ಮನೆಗೆ ಪ್ರಸಾದ ಎಲ್ಲ ತೊಗೊಂಡೋಗ್ಬೇಕು. ಬೆಂಗಳೂರಿಂದ ಶುರು ಮಾಡಿದರೆ ಒಂದು ರೌಂಡಾಗಿ ಆವಾಗ ನಮ್ಮ ನಾಗವಣಿಯಕ್ಕೆಲ್ಲ ವಿಟ್ಲ ಅಳಿಕೆಯಲ್ಲಿ, ಹಾಗೆ ಅಲ್ಲಿ ಬೆಂಗಳೂರಿಂದ ಅಕ್ಕನ ಮನೆಗೆ ಅಣ್ಣನ ಮನೆಗೆ ಮುಗಿಸಿ ಇಲ್ಲಿಗೆ ಬಂದು ಹೀಗೆ ಇಷ್ಟಿಷ್ಟು ದೊಡ್ಡ ಡಬ್ಬಲ್ಲಿ ತುಂಬಿಸ್ಕೊಂಡು ಹೋಗುವವರು, ಬಸ್ಸಲ್ಲಿ ಹೋಗೋದು ಬೇರೆ. ಅಷ್ಟು ಮಾಡಿ ಅಂತೂ ಎಲ್ಲರ ಮನೆಗೆ ಪ್ರಸಾದವನ್ನು ತಲುಪಿಸಿ ಬರ್ತಿದ್ರು. ಅಪ್ಪ ಪ್ರಸಾದ ತಗೊಬರ್ತಾ ಅಲ್ಲದೆ ಒಂದು ನಿರೀಕ್ಷೆಯಲ್ಲಿ. ಹೌದೌದು, ಅದೇ ಅವಾಗಂತೂ ಅದೇ. ಆವಾಗ ಮತ್ತೆ ಫೋನ್ ಎಲ್ಲ ಇರಲಿಲ್ಲಲ್ಲ ಸರ್. ಆವಾಗ ಲೆಟ್ರ್ ಬರೆಯೋದು. ಚೌತಿ ಹಬ್ಬ ಆಯಿತು ಅಂದು ಕೂಡಲೇ 15 ದಿವಸ ಒಳಗೆ ಹೇಗೂ ಬಪ್ಪ ಬಂದಿರ್ತಾನೆ ಅಂತೇಳಿ ಅದೊಂಥರದ ಸಂಭ್ರಮ ಆವಾಗ ನಮಗೆ. ಮತ್ತು ಅಂದರೆ ನಮ್ಮ ಕಡೆಗೆ ಪುತ್ತೂರು ಕಡೆ ಇಷ್ಟು ವೆರೈಟೀಸು ಸ್ವೀಟು ಚೌತಿಗೆ ಅಂತೇಳಿ ಮಾಡೋದಿಲ್ಲ. ಹಾಗಾಗಿ ನಮಗೆ ಅದು ಅಪರೂಪ. ಅದೆಲ್ಲ ಒಂಥರ ನೆನ್ಪು ಮಾಡಿಕೊಂಡ್ರೆ ಅದು ಬರೋದಿಲ್ಲ ಅಂತೇಳಿ ಅಲ್ಲ. ಆ್ಯಕ್ಚುಲಿ ಈಗ ನನ್ನ ಅಣ್ಣ ತಮ್ಮಂದ್ರ ಇದ್ದಾರಲ್ಲ, ನಮಗೆ ಅಂದರೆ ಬಪ್ಪ ಹೋಗಿದ್ದಾನೆ ಹೇಳುವ ಆ ಭಾವನೆಯನ್ನು ಬರಲಿಕ್ಕೆ ಕೊಡಲಿಲ್ಲ ನನ್ನ ಅಣ್ಣಂದರು ತಮ್ಮಂದರು. ನನ್ನ ದೊಡ್ಡಣ್ಣ ಹೇಳಿ ನನಗೆ ಈಗ ಸಹ ಇದಾಗ್ತದೆ, ನೆನಪಾಗ್ತದೆ. ಯಾರು ನೀವು ಹೆಣ್ಮಕ್ಳೆಲ್ಲ ಯಾರು ಬಪ್ಪ ಇಲ್ಲ ಅಂಥೇಳಿ ನೀವು ಇದು ಮಾಡೋದು ಬೇಡ, ಏನಿದ್ರು ನಮ್ಮನೆ ಬನ್ನಿ ಅಂಥೇಳಿ ನನ್ನ ಆಯಿ ತೀರೆ ಹೋಗುವಾಗೆಲ್ಲ. ಈಗಲಾದರೂ ಹಾಗೆ ನಾವು ಹೋದರೆ ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಮೇಲೂ ಇರುವ ತಿಂಡಿ ಡಬ್ಬ ಎಲ್ಲ ತಂದು ಅವರ ಸಂಭ್ರಮ ನೋಡುವಾಗ, ಹಾಗಾಗಿ ನಮಗೆ ಬಪ್ಪ ಹೋಗಿದ್ದಾರೆ ಆ ಸ್ಥಾನ ಯಾರು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಒಂದು 75% ನನ್ನ ಅಣ್ಣಂದರು ತಮ್ಮಂದರು ಆ ಸ್ಥಾನವನ್ನು ತುಂಬಿದ್ದಾರೆ. ಈಗಲಾದರೂ ಅಷ್ಟೇ. ಅದು ಈಗ ನಾವು 9 ಮಕ್ಕಳಾದರೂ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದು ಬಹಳ ಮುಖ್ಯ. ಯಾವುದೇ ಭೇದ ಭಾವ ಇಲ್ಲ. ಅಥವಾ ಈಗ ನಮ್ಮಲ್ಲಿ ಒಂದು ಎಲ್ಲರೂ ಈಗ 9 ಮಕ್ಕಳು ಫೈನಾನ್ಷಿಯಲ್ ಸ್ಟೇಟಸ್ ಒಂದೇ ಥರ ಇರ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಈಗ ಒಬ್ಬರು ಅಲ್ಲಿದ್ದಾರೆ ಒಬ್ಬರು ಇಲ್ಲಿದ್ದಾರೆ ಅಂದರೆ ಅದು ಗೊತ್ತೇ ಆಗಲಿಕ್ಕಿಲ್ಲ. ಈಗ ಅವ್ರ ಮೇಲಿದ್ದಾರೆ ಇವ್ರು ಕೆಳಗಿದ್ದಾರೆ ಇಲ್ಲ. ನಾವು ಎಷ್ಟು ನನಗೆ ಭಗವಂತನ ಇದರಲ್ಲಿ ನನಗೆ ಆ್ಯಕ್ಚುಲಿ ನನಗೇನು ಮನೆಯಲ್ಲಿ ಏನೂ ತೊಂದರೆ ಇಲ್ಲ. ನಾನು ಆರಾಮಾಗಿದ್ದೇನೆ. ನನ್ನ ಮದುವೆ ಆಗಿ ಹೋದಾಗಿಂದ ನಾನು ಆರಾಮಲ್ಲಿದ್ದೇನೆ. ಆದರೂ ನಮಗೆ ಅದು ಆ ಆರಾಮನ್ನು ಆ ಖುಷಿನ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ
ತಂದೆಯ ಕಡೆಯಿಂದ ಕಷ್ಟ ಇದೆ ಅಂದ್ಕೊಳ್ಳಿ, ಅಥವಾ ಈಗ ತಮ್ಮಂದ್ರಿಗೇನೋ ಕಷ್ಟ ಇದೆ, ಅಣ್ಣಂದ್ರಿಗೆ ಕಷ್ಟ ಇದೆ, ಅಕ್ಕ ತಂಗಿ ಹಾಗೆ ಹೇಳಿದ್ಕೊಳ್ಳಿ, ನಮ್ಗದನ್ನು ಗಂಡನ ಮನೆ ಖುಷಿಯನ್ನು ಅನುಭವಿಸಿ. ಈಗ ನಾನು ಅಂತಳಿಯಲ್ಲ, ನಮ್ಮ ಮನೇಲಿ ಅದು ಎಲ್ಲರೂ ಹಾಗೆ ಅದೊಂಥರ ಖುಷಿ. ಅದು ಯಾಕೆ ಹೇಳಿದರೆ, ನಾನು ಯಾವಾಗಲೂ ನನ್ನ ಆಯಿ ಹತ್ರ ಹೇಳ್ತಾ ಇದ್ದೆ, ಅಯ್ಯ ನಿನಗೆ ಈಗ ಈ 10 ಮಕ್ಕಳನ್ನು ಹಡ್ದಿದೆಯಲ್ಲ, ಹಡ್ದು ನಿನಗೆ ಎಷ್ಟು ಇದಾಗಿದೆಯೋ ಏನೋ, ಎಷ್ಟು ಕಷ್ಟ ಆಗಿದೆಯೋ ಏನೋ ಇಷ್ಟು ಮಕ್ಕಳನ್ನು ದೊಡ್ಡ ಮಾಡುವಾಗ. ಆದರೆ ನಮಗಂತೂ ಇಷ್ಟು ಖುಷಿ ಇದೆ, ನಾವೀಗ ಇಷ್ಟು ಮಕ್ಕಳಿದ್ದೇವಲ್ಲ, ಎಷ್ಟು ಖುಷಿ ಇದೆ ನಿಮಗೆಲ್ಲ. ನಿಜವಾಗಿಯೂ ಎಷ್ಟು ಆ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಸರ್. ನಿಜವಾಗಿಯೂ ನನಗಂತೂ ಇಂಥ ಒಂದು ತಂದೆ ಮನೆ ಇಲ್ಲ, ನನಗಿನ್ನು ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಂದ್ಕೋತೇನೆ. ಕಷ್ಟದಲ್ಲಿ ಬೆಳೆದಿದ್ದೇವೆ, ತಂದೆಯವರ ಹೆದರಿಕೆಯಲ್ಲಿ ಬೆಳೆದಿದ್ದೇವೆ, ಅದೆಲ್ಲ ಹೌದು. ಆದರೆ ನಮ್ಮ ಈ ಮಕ್ಕಳ ಒಳಗಿನ ಒಗ್ಗಟ್ಟು ಅದನ್ನು ಸಾಧ್ಯನೇ ಇಲ್ಲ. ಅದು ಅಷ್ಟು ಖುಷಿ ಇದೆ ಸರ್. ಅದು ನಿಮ್ಮ ಓದೆಲ್ಲ ರೆಂಡಿಯಲ್ಲಿ ಆದದ್ದು? ಹಾಂ, ನಂದು 4ನೇ ಕ್ಲಾಸ್ವರೆಗೆ ನಮ್ಮ ತಾಯಿ ಮನೆ ಹತ್ರನೇ ಕಲ್ಬಾಗ್ ಶಾಲೆ ಅಂತ ಹೇಳಿತ್ತು. 4ನೇ ಕ್ಲಾಸ್ವರೆಗೆ ಏಕೋಪಾಧ್ಯಾಯ ಶಾಲೆ ಇತ್ತು, ಅಲ್ಲಿ ಮಾಡಿದೆ. 5ನೇ ಕ್ಲಾಸ್ ಕೆರೆಕೋಣ ಹಿರಿಯ ಪ್ರಾಥಮಿಕ ಶಾಲೆ. ಮತ್ತು 6-7 ನೀಲ್ಕೊಂಡು ನನ್ನ ಅಜ್ಜನ ಮನೆಯಿಂದ ಅಲ್ಲಿ 6-7ನೇ ಕ್ಲಾಸ್ ಅಲ್ಲಿ ಮಾಡಿದೆ. ಮತ್ತು 8ರಿಂದ PUC ತನಕ ಅರಂಗಿಯಲ್ಲಿ ಮಾಡಿದೆ. PUC ವರೆಗೆ ಹೋಗಿದ್ದು ನಾನು, ಆಮೇಲೆ ಡಿಗ್ರಿ ಮಾಡಲಿಲ್ಲ. ನಿಮ್ಮ ಮನೆಯಲ್ಲಿ ಸಂಗೀತದ ಎಷ್ಟು ಇದು ನೀವು ಅಲ್ಲಿ ಪ್ರಭಾವ ಎಷ್ಟಾಯಿತು ನಿಮಗೆ? ಅದು ಅಕ್ಕ ತಂಗಿಗಳಿಂದ ಇರ್ಬೋದು, ತಮ್ಮದಿಕ್ಕಳಿಂದ, ಅಣ್ಣದಿಕ್ಕಳ, ಅಥವಾ ಅಪ್ಪನಿಂದ? ಸಂಗೀತದ ಪ್ರಭಾವ ತುಂಬಾ ಆಗಿದೆ ಸರ್. ಈಗ ಒಂದು ನನಗೆ ಆ ತಂದೆ ಹಾಕಿಕೊಟ್ಟ ಆ ಸಂಗೀತ ಹೇಳೋ ಒಂದು ವಿದ್ಯೆ ಇಲ್ಲ ಅಂದರೆ ನಮ್ಮಲ್ಲಿ ಟೋಟಲ್ ಈಗ 9 ಮಕ್ಕಳು ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. 10ರೊಟ್ಟಿಗೆ 11 ಆಗ್ತಿದೆ. ಹೌದು, ಖಂಡಿತ ಸಾಧ್ಯನೇ ಇಲ್ಲ. ನಾವು ಏನೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತೇಳಿ ಅಲ್ಲ. ಅಂತೂ ಈಗ ನಾನಷ್ಟೇ ಸೀನಿಯರ್ ಮಾಡಿದ್ದಷ್ಟೇ ನಾನು. ಆದರೆ ನಾನೊಂದು 10 ಮಕ್ಕಳನ್ನು ವಿದ್ಯೆ ಕೊಡ್ತಾ ಇದ್ದೇನೆ ಅಂದರೆ ನನಗದೊಂಥರ ಖುಷಿ. ಈಗ ಆ ಮಕ್ಕಳು ಕಲಿತಾ ಇದ್ದಾರೆ, ಅವರದ್ದು ವರ್ಷ ಇಂಪ್ರೂವ್ಮೆಂಟು ನಾವು ನೋಡ್ತಾ ಹೋಗುವಾಗ ನಮಗೆ ನಮ್ಮ ಮೇಲೆ ಖುಷಿ ಆಗ್ತದೆ. ನನಗೆ ಈ ಕ್ಲಾಸ್ ಮಾಡಿ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತೇಳಿ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ತುಂಬ ಮಕ್ಕಳು ಸಹ ಹಾಗೆ ತುಂಬ ಚೆಂದ ಹೇಳುವವರು ಇದ್ದಾರೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಅದಲ್ಲ. ಅದು ನಮಗೆ ಅದು ತಂದೆ ಹಾಕಿಕೊಟ್ಟ ಆ ಸಂಗೀತ, ಆ 3 ಒಂದು ಅಕ್ಷರದ ಒಂದು ಶಬ್ದ ಉಂಟಾಗೋದು, ಅದು ನಮ್ಮ 9 ಮಕ್ಕಳಲ್ಲಿ ಅದು ಒಂಥರ ನಮ್ಮ ಜೀವನದಲ್ಲಿ ಒಂಥರ ಹಾಸುಹೊಕ್ಕಾಗಿ ಅದನ್ನು ನಮ್ಮಿಂದ ಅದು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ್ಯಕ್ಚುಲಿ ನಮ್ಮಲ್ಲೀಗ ನಾನು ಹೋದ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಸಂಗೀತದ ಯಾವುದೇ ವಾತಾವರಣ ಇಲ್ಲ. ಯಾವುದೇ ವಾತಾವರಣ ಇಲ್ಲ. ಅವರಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಮನೆಯವ್ರು ಬಿಟ್ಟು ಆ ಊರಲ್ಲೇ ಹಿಂದೂಸ್ತಾನಿ ಸಂಗೀತ ಅಂದ್ರೇ ಏನು ಅಂತೇಳಿ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ. ಆವಾಗ ನನ್ನನ್ನು ಮದುವೆ ಮಾಡಿಕೊಡುವಾಗ ನಾನು ಅಲ್ಲಿ ಹೋಗಿದ್ದು ಹೇಗೆ ಅಂದರೆ, ನನ್ನ ನಾಗವೇಣಿ ಅಕ್ಕ ಬಾವ ಅಲ್ಲಿದ್ದರು. ಬಾವ ಅಳಿಕೆ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು, ಅವರಲ್ಲಿದ್ದರು. ಹಾಗೆ ಅವರು ಮತ್ತು ನನ್ನ ಹಸ್ಬೆಂಡ್ ಅದೇ ಜಾತಕ ಅದು ಇದು ಅಂತೆಲ್ಲ, ಹಾಗೆ ಅವ್ರ ಮೂಲಕ ನನ್ನ ನಾಗವೇಣಿ ಅಕ್ಕನವ್ರ ಮೂಲಕ ನನಗೆ ಅಲ್ಲಿ ಕೊಟ್ಟಿದ್ದು, ಮದುವೆ ಆಯಿತು. ಆವಾಗ ನಾಗವೇಣಿ ಅಕ್ಕನವರು ಅಲ್ಲಿ ಸಂಗೀತವನ್ನು ಪ್ರಾರಂಭ ಮಾಡಿದರು, ಕ್ಲಾಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿ ತನಕ ಯಾರೂ ಇರಲಿಲ್ಲ. ಅಂದರೆ ಕೇಳುಗರಿದ್ದರು, ಹಾಗಂತ ಹೇಳಿ ಕೇಳುಗರಿದ್ದರು. ಯಾಕೆ ಅಂದರೆ ಅಲ್ಲಿ ಹೇಗೆ ಅಂದರೆ ವಾತಾವರಣ, ಈ GSB ಕಮ್ಯುನಿಟಿ ಇದೆಯಲ್ವ, ಅವರದ್ದು ಭಜನಾ ಇದು ತುಂಬ ಚೆಂದ, ಸ್ಟ್ರಾಂಗ್ ಇದ್ದಾರೆ. ಅವ್ರ ಪಕ್ಕ ಹಿಂದೂಸ್ತಾನಿ. ಹಾಗೆ ಅಲ್ಲಿ ಪುತ್ತೂರಲ್ಲಿ ಮಾಧವ ನಾಯ್ಕ ಅಂತೇಳಿ ಇದ್ದರು. ಅವರು ತುಂಬ ಒಳ್ಳೆ ಕಲಾ ಪೋಷಕರು ಅವರು. ಹಾಗೆ ಅವರು ನನ್ನ ನಾಗವೇಣಿ ಅಕ್ಕನವ್ರ ಹತ್ರ ಹೇಳಿ ಕ್ಲಾಸ್ ಎಲ್ಲ ಮಾಡಲಿಕ್ಕೆ, ನಾಗವೇಣಿ ಅಕ್ಕನವ್ರಿಗೆ ತುಂಬ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಹಾಗೆ ಪ್ರೋಗ್ರಾಮು ಸಹ ಮಾಡಿಸಿದರು. ಹಾಗೆ ಅಕ್ಕನಿಂದ ಅಲ್ಲಿ ಸಂಗೀತ, ಒಂದು ಹಿಂದೂಸ್ತಾನಿ ಸಂಗೀತ ಹೇಳೋದೊಂದು ಬೆಳೀಲಿಕ್ಕೆ ಶುರುವಾಯಿತು. ಮತ್ತು ಅಕ್ಕ ಅಲ್ಲಿ ಇರುವಾಗಲೇ ನನ್ನ ಹತ್ರ ಹೇಳಿದರು, ನಾನು ಮದುವೆಯಾಗಿ ಹೋದ ಮೇಲೆ ನಾನು ಸರಿಯಾಗಿ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ್ದು. ಹೌದು, ಅದು ಬೇರೆ ಅಕ್ಕನ ಒತ್ತಾಯದಿಂದ, ನನ್ನ ಇಂಟ್ರೆಸ್ಟಿಂದ ಅಂತೇಳಿ ಅಲ್ಲ.
ಅಕ್ಕನ ಒತ್ತಾಯದಿಂದ ಕೂತ್ಕೊಂಡು ಏನು ಮಾಡ್ತೀನಿ, ಅಕ್ಕ ಮತ್ತು ವಿಟ್ಲದಿಂದ ಪುತ್ತೂರಿಗೆ ಹೋಗಿ ಕ್ಲಾಸ್ ಮಾಡ್ತಾಯಿದ್ರು. ನಾನು ಇಲ್ಲಿಗೆ ಬರ್ತೇನಲ್ಲ ಕ್ಲಾಸಿಗೆ, ಬಾ ನೀನು ವಾರಕ್ಕೊಂದ್ಸಲ ಬಾ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಅಲ್ಲಿ ಸಂಗೀತ ಕಲಿಯೋಕ್ಕಿಂತ ಅಕ್ಕ ಮಾತಾಡ್ಲಿಕ್ಕೆ ಸಿಗ್ತಾರಲ್ಲ, ಅಕ್ಕ ನೋಡ್ಲಿಕ್ಕೆ ಸಿಗ್ತಾರಲ್ಲ ಅಂಥೇಳಿ. ಹಾಗಾಗಿ ನಾನು ಆವಾಗ ಕಲಿತೆ. ಮತ್ತು ಕಲಿತೋದಾಗೆ ನಮ್ಮದು ಇದೆಲ್ಲ ರಕ್ತದಲ್ಲೇ ಬಂದಿದ್ದು. ಹಾಗಾಗಿ ಅದೇನಿದಾಗಲಿಲ್ಲ, ಮುಂದುವರಿಸಿದೆ. ಹಾಗೆ ಮತ್ತೆ ಅಕ್ಕ ಹೇಳಿದರು, ಇನ್ನು ನೀನು ಕ್ಲಾಸ್ ಎಲ್ಲ ಶುರು ಮಾಡು. ಮತ್ತು ಇಲ್ಲಿ ನಾವು ರಿಟೈರ್ಡ್ ಆಗಿ ಊರಿಗೆ ಹೋಗುವಾಗ ಇಲ್ಲಿ ಯಾರೂ ಇರೋದಿಲ್ಲ ಅಂತ ಆಗ್ತದೆ, ಹಿಂದೂಸ್ತಾನಿ ಸಂಗೀತವೇ ಇಲ್ಲ ಅಂತ ಆಗ್ತದೆ ನನಗೆ ನನಗೆ ಆ್ಯಕ್ಚುಲಿ ನನಗೆ ಮೊದಲಿಂದ ನನಗೆ ಧೈರ್ಯ ಸ್ವಲ್ಪ ಕಡಿಮೆ. ನಾನು ಎಲ್ಲದರಲ್ಲಿಯೂ ಹಿಂದುಳಿದಿದ್ದೇ ಜಾಸ್ತಿ. ಮುಂದೆ ಹೋಗ್ಲಿಕ್ಕೆ ಈಗ 4 ಜನ ಬಂದರು ಅಂದ್ರೆ ನಾನು ಹೋಗಿ ಮಾತಾಡಲಿಕ್ಕೆ ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಸ್ವಲ್ಪ ಮುಜುಗರ ಜಾಸ್ತಿ, ಇದು ಜಾಸ್ತಿ ಹೆದರಿಕೆ ಜಾಸ್ತಿ ಎಲ್ಲ ಇತ್ತು. ಹಾಗೆ ಕ್ಲಾಸ್ ಮಾಡುವಾಗಲೂ ಹಾಗೆ ತುಂಬ ಇದು. ಮತ್ತು ಅಕ್ಕ ಹೇಳಿದರು, ಏನು ಹೆದರಬೇಡ, ನಾನಿದ್ದೇನೆ, ಎಂಥ ನಿನಗೆ ಡೌಟ್ಸ್ ಇದ್ದರೂ ಕೇಳು, ನಾನು ಹೇಳ್ಕೊಡ್ತೇನೆ, ನೀನು ಶುರು ಮಾಡು ಅಂತೇಳಿ. ಅಕ್ಕಂದು ಒಂದೇ ಇದಾಯಿತು ಹಠ. ಹಾಗೆ ಮತ್ತೆ ನಾನು ಕ್ಲಾಸ್ ಶುರು ಮಾಡಿದೆ. ಇವಾಗ ಅದೇ ಒಂದು 40-45 ಮಕ್ಕಳಿದ್ದಾರೆ. ಕ್ಲಾಸ್ ನಡೀತಾ ಉಂಟು, ಚೆನ್ನಾಗೇ ನಡೀತಾ ಉಂಟು. ನೀವೆಲ್ಲರೂ ಪ್ರೋಗ್ರಾಮ್ ಎಲ್ಲ ಕೊಡ್ತೀರಾ? ಪ್ರೋಗ್ರಾಮ್ ಅಂತೇಳಿ ಹಾಗೆ ಹೆಚ್ಚು ಕೊಡೋದಿಲ್ಲ ಸರ್. ಆದರೆ ಇದು ನಾವು ವರ್ಷಕ್ಕೊಂದು ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೇವೆ. ನಮ್ಮದೇ ನಾವೀಗ ಮತ್ತೆ ಬೈಟಕ್ ಅಂತೇಳಿ ಶುರು ಮಾಡ್ಕೊಂಡಿದ್ದೇವೆ. ಹಾಗೆ ನಾವೇ ಇದು ಮಾಡ್ತಾ ಇರ್ತೇವೆ. ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೇವೆ. ಆವಾಗ ಮಾಡುವಾಗ ನಾವು ಒಳ್ಳೊಳ್ಳೆ ಆರ್ಟಿಸ್ಟನ್ನು ಕರೆಸ್ತೀವಿ. ನಮ್ಮ ಇದರಲ್ಲಿ ನನ್ನ ಅಣ್ಣ ಕೂಡ ಬಂದಿದ್ದರು, ತಮ್ಮ 2 ಸಲ ಬಂದಿದ್ದ ಶ್ರೀಧರ್. ಮತ್ತು ಗೋಪನ ತಬಲಕ್ಕೆ ಅವನು ಬಂದಿದ್ದ. ಒಂದು ಸಲ ಮತ್ತು ನನ್ನ ಕನ್ನಡ ತಮ್ಮ ವಿನಾಯಕನನ್ನು ಕರೆಸಿ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಸಿದ್ವಿ. ಹಾಗೆ ವೆಂಕಟೇಶ್ ಕುಮಾರ್ ಸರ್ ಅವರು ಬಂದಿದ್ದರು, ಫಯಾಜ್ ಖಾನ್ ಅವರು ಬಂದಿದ್ದರು. ಎಲ್ಲ ದೊಡ್ಡ ದೊಡ್ಡ ಸುಮಾರೆಲ್ಲ. ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ಸರ್, ನಮ್ಮದು ಈ ಸ್ಟೂಡೆಂಟ್ಸಿನ ಸ್ಟ್ರೆಂತ್ ಕಡಿಮೆ ಆದ ಕಾರಣ ನಮ್ಮದು ಅಂದರೆ ಬಜೆಟ್ ಅದಕ್ಕೆ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಾಗ್ತದೆ ನಮ್ಮದು ಅದನ್ನು ಮಾಡ್ತಾ ಇದ್ದೇವೆ, ನಡೀತಾ ಉಂಟು.